ನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ, ಸ್ತುತಿ ಮಾಡೋಣ, ಮಹಿಮೆ ಘನತ ಪ್ರಭಾವಗಳು ಚೆಲ್ಲಿಸೋಣ. ಸ್ತುತಿ ಮಾಡೋದ್ರಲ್ಲಿ ಬಹು ವಿಶೇಷವಾದ ಶಕ್ತಿ ಇದೆ. ಸ್ತುತಿ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಅಪ್ಪ, ನಿಮಗೆ ಸ್ತೋತ್ರ. ಸಾಮರ್ಥ್ಯ ಕೊಟ್ಟಿದೆಯಾ, ಕೃಪೆ ಕೊಟ್ಟಿದೆಯಾ, ಕನಿಕರ ತೋರಿಸಿದೆಯಾ, ನಮ್ಮನ್ನು ಬಲಪಡಿಸಿದೆಯಾ, ವಾಕ್ಯದಿಂದ ಸ್ಥಿರಪಡಿಸಿದೆಯಾ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿ ಮಹಿಮ ಘನತ ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದೆ ತಂದೆ. ನೋಡ್ರಿ, ಅರಣ್ಯಕಾಂಡ 20ನೇ ಅಧ್ಯಾಯ 16ನೇ ವಚನ ನಾವು ಧ್ಯಾನ ಮಾಡುತ್ತಿರುವಾಗ ಒಂದು ಮಾತಿರುತ್ತಿಲ್ಲಿ. ನಾನು ಯೆಹೋವನಿಗೆ ಮೊರೆ ಇಡಲಾಗ ಆತನು ಪ್ರಾರ್ಥನೆಯನ್ನು ಕೇಳಿ ದೂತನನ್ನು ಕಳಿಸಿ ನಮ್ಮ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಸಿದ್ದು, ಇದನ್ನೆಲ್ಲ ತಾವು ತಿಳಿದಿರಷ್ಟೇ. ಈಗ ನಾನು ತಮ್ಮ ರಾಜ್ಯದ ಕಟ್ಟಡ ಕಡೆಗೆ ಹತ್ತಿರವಿದ್ದು ಕಾದೇಶ್ ಎಂಬ ಊರಿನಲ್ಲಿದ್ದೇವೆ. ತಮ್ಮ ದೇಶವನ್ನು ದಾಟಿ ಹೋಗಿದ್ದಕ್ಕೆ ನೋಡಪ್ಪ, ಇಲ್ಲಿ ಸ್ವಲ್ಪ ದಾರಿ ಕೊಡು, ನಾವು ಹೋಗ್ತೀವಿ, ಕಾದೇಶ್ ಮಾರ್ಗದಿಂದ ಹೋಗ್ತೀವಿ ಅಂತ ಹೇಳಿದರೆ ಕೇಳಿಸ್ಲಿಲ್ಲ. ಯುದ್ಧ ಮಾಡಬೇಕಾಯ್ತು. ಯುದ್ಧ ಮಾಡಿ ಅವರನ್ನು ಜಯಿಸಿದ. ಯುದ್ಧದಲ್ಲಿ ನಾವು ಜಯಿಸಬೇಕು. ಕೃಪೆ ನಮಗೆ, ದೇವರ ಕೃಪೆ ನಮಗಿದೆ. ಹಾಗೆ ಇಲ್ಲೊಂದು ಮಾತು ಇದೆ, ಏನಂದ್ರೆ ಯೆಹೋವನಿಗೆ ಮೊರೆಯಿಟ್ಟವಿ. ಹೌದ್ರಿ, ಬಲಿಪೀಠ ಕಟ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅಬ್ರಹಾಮನಿಗೆ ಬಲಿಪೀಠ ಕಟ್ಟಾಗ, ಪ್ರಾರ್ಥನೆ ಮಾಡಿದಾಗ ಅಬ್ರಹಾಮನಿಗೆ ಸದುತ್ತರ ಕೊಟ್ಟನ. ಅಬ್ರಹಾಮಗಿರುವ ಆಸ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ರಾಜರಿಗೂ ಕೂಡ ಸಹಿತ ಇಲ್ಲವೆಂದು ಲೆಕ್ಕ ತಿಳಿಸಿದ್ದಾರೆ. ಈಗ ಯೆಹೋವನಿಗೆ ಮೊರೆ ಇಟ್ಟಾಗ ಅಬ್ರಹಾಮು ಬಲಿಪೀಠ ಕಟ್ಟಿದ, ಅದರ ಮೊರೆ ಇಟ್ಟ, ಪ್ರಾರ್ಥನೆ ಕೇಳಿದ, ದೇವರ ಹತ್ರ ಸದುತ್ತರವನ್ನು ತೆಗೆದುಕೊಂಡ. ಆಯಿತು. ಈಗ ನಮಗೆ ಅರಣ್ಯಕಾಂಡದಲ್ಲಿ 20ನೇ ಅಧ್ಯಾಯ 16ನೇ ವಚನ, ಯೆಹೋವನಿಗೆ ಮೊರೆ ಇಟ್ಟಾಗ ದೂತ ಬಂದು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿತು. ಈಗ ಬಿಡುಗಡೆ ಮಾಡಿತು ಅಂದ್ರೆ ಯಾರು ಆ ದೂತೆ? ಆ ದೂತ ಯಾರು? ಯೇಸು ಕ್ರಿಸ್ತನ ದೂತ. ಯೇಸು ಕ್ರಿಸ್ತನು ಸಂಖ್ಯಾಕಾಂಡದಲ್ಲಿದ್ದಾನೆ, ನಮಗೆ ವಿಮೋಚನ ಕಾಂಡೆಯಲ್ಲಿದ್ದಾನೆ, ಆದಿಕಾಂಡದಲ್ಲಿ ಕೂಡ ಇದ್ದಾನೆ. ಅವರು ಯಾರು ಗೊತ್ತಂದ್ರೆ ನೋಹವನು ಗೊತ್ತು. ಹೌದ್ರಿ, ಆಳು ರೀ, ದೊಡ್ಡ ಆಳು. ಈ ನೋಹವು ಹಡಗು ಕಟ್ಟಿದ, ಮನೆಯವರನ್ನು ರಕ್ಷಿಸಿದ, 8 ಜನನ ರಕ್ಷಿಸಿದ. ಎಲ್ಲ ಜನಗಳೆಲ್ಲ ನೀರು ಮುಳುಗಿ ಹಾಳಾಗೋಯ್ತು. ಈ ನೋಹವು ಗೊತ್ತು, ಒಂದು ಆಳು. ಮೋಶೆ ಗೊತ್ತು, ಒಂದು ಆಳು. ಅಬ್ರಹಾಮ್ ಗೊತ್ತು, ಒಂದು ಆಳು. ಯಾಕೋಬ್ ಗೊತ್ತು, ಒಂದು ಆಳು. ಇವರೆಲ್ಲರನ್ನು ಪ್ರಾರ್ಥನೆ ಮಾಡಿದ ಗಚ್ಚಮನೆ ತೋಟದಲ್ಲಿ. ಆ ಗಚ್ಚಮನೆ ತೋಟದಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಇವರೆಲ್ಲ ಕೂಡ ಒಂದು ಸಂಸ್ಥೆ ಇದೆ, ಅದರಲ್ಲಿ ಪೌಂಡ್ರ್ ಇದ್ದಾನೆ. ಆ ಪೌಂಡ್ರು ಮಗನಿಗೆ ಎಲ್ಲ ಗೊತ್ತಿರ್ತಾವ? ಇಲ್ಲ, ಗೊತ್ತಿರ್ತಾವೆ. ಈ ಪೌಂಡರು ಸಂಸ್ಥೆಯನ್ನು ನಡೆಸುವ ಪೌಂಡ್ರಿಗೆ ಹೇಗೆ ಗೊತ್ತೋ, ಯೇಸು ಕ್ರಿಸ್ತನಿಗೆ ಕೂಡ ತನ್ನ ದೂತರು, ತನ್ನ ಆಳುಗಳು ಏನೇನು ಮಾಡಿದ್ದಾರೆ ಎಲ್ಲ ಗೊತ್ತಿದೆ. ನೋಡ್ರಿ, ಐಗುಪ್ತ ದೇಶದಲ್ಲಿ ಮೋಶೆ ರಾಜಕುಮಾರನಾಗಿ ಜನ್ಮಿಸಿದ. ಅಲ್ಲಿ ಮಕ್ಕಳೆಲ್ಲ ಕೊಲ್ತಾ ಇದ್ದಾಗ, ಆ ಕೊಲ್ಲುವಾಗ ಆ ಮೋಶೆ ಸುಂದರವಾಗಿರುವಾಗ 3 ತಿಂಗಳ ಬಚ್ಚಿಕ್ಕಿದ್ರು. 3 ತಿಂಗಳ ಬಚ್ಚಿಕ್ಕಿ ತನ್ನನ್ನು ಫರೋ ಮಗಳ ಬೆಳೆಸಿಕೊಂಡ್ಳು. ಆ ಬೆಳೆಸಿದ್ದು ಯಾರು? ಮೋಶೆ ಅಮ್ಮನೇ. ದುಡ್ಡು ಕೊಟ್ಟು ಅಮ್ಮ ಬೆಳೆಸಿದ್ಲು, ಫರೋ ಕುಮಾರ್ತಿ ದುಡ್ಡು ಕೊಟ್ಲು. ಎಲ್ಲ ಕೂಡ ಮೋಶೆಗೆ ಗೊತ್ತು. ಮೋಶೆ ಒಂದು ಕೊಲೆ ಮಾಡಿದ, ಕೋಪ ಜಾಸ್ತಿ ಮೋಶೆಗೆ. ಈಗ ಮೋಶೆ ಕೊಲೆ ಮಾಡಿ ಐಗುಪ್ತನ್ನು ಬಿಟ್ಟು ಅರಣ್ಯ ಪಾಲಾದ.
ತನ್ನ ಮಾಮ ಕುರಿಗಳನ್ನು ಮೇಯಿಸುತ್ತಾ 40 ವರ್ಷ ಕಳ್ಕೊಂಡ. ಈಗ ರಾಜನಾಗಬೇಕಾದ ಎಲ್ಲ ಸಕಲ ವಿದ್ಯೆಗಳನ್ನು ಕಲ್ಕೊಂಡಿದ್ದು ಯಾರು? ಮೋಶೆ. ಮೋಶೆಗೆ 40 ವರ್ಷ ಸಮಯ ಆಯಿತು. ಮತ್ತೆ 40 ವರ್ಷ ಏನು ಮಾಡಿದ್ನಂದ್ರೆ ಒಬ್ಬನೇ ಒಂಟರಿ. ಏನು ನಿರಾಶೆ ಅವನಲ್ಲಿ ಇದೆ. ಕುರಿಗಳನ್ನು ಮೇಯಿಸುವನು. ದಾವೀದನು ಕೂಡ ಕುರಿ ಮೇಯಿಸಿದ್ದಾನೆ. ಆದರೆ ಯಾಕೋಬು ತನ್ನ ಕುರಿಗಳನ್ನು ಮೇಯಿಸೋದ್ರಲ್ಲಿ, ಮದುವೆ ಮಾಡಿಕೊಂಡು ಸಮಯ ಕಳೆಯೋದ್ರಲ್ಲಿದ್ದಾನೆ. ಆದರೆ ಮೋಶೆ ಮಂದಗಾಗ್ಬಿಟ್ಟ. ಬಾಯಿಂದ ಮಾತು ಕೂಡ ಬರ್ತಾ ಇಲ್ಲ. ಏನು ನನ್ನ ಜೀವಿತ, ನಾನು ರಾಜನಾಗಬೇಕಾಗಿದ್ದಲ್ಲ, ನಾನು ಏನು ಹಿಂಗೆ ಆಗಿಬಿಟ್ಟೆ. ನಿರಾಶೆ. ಅಗ್ನಿ ಹೊದೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಮೋಶೆ ಮೋಶೆ. ಯಾರು ಸ್ವಾಮಿ? ಅಗ್ನಿ ಹೊದೆಯಿಂದ ಶಬ್ದ ಬರ್ತಾ ಇದೆ. ಈಗ ಮೋಶೆ, ನೀನು ಬಾ, 2 ಲಕ್ಷ ಪ್ರಜೆಗಳನ್ನು ಕಾನಾನು ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಮೋಶೆಯನ್ನು ಬಿಡುಗಡೆ ಮಾಡಿದಾಗ, ಈಗ ಯಾಕೋಬು, ಅಬ್ರಹಾಮು, ಇಸ್ಸಾಕು, ಏಷಾವು ಇವರನ್ನೆಲ್ಲ ಆದಿಕೊಂಡು ಮೋಶೆ ಹತ್ರಕ್ಕೆ ಬಂದಿದ್ದೀವಿ ನಾವು. ಯಾಕೆಂದ್ರೆ ಇವರೆಲ್ಲ ಆಳು. ಈ ಆಳುಗಳನ್ನು ನಮಗೆ ದೂತರಾಗಿ ಲೆಕ್ಕ ಎಣಿಸೋದ್ರಲ್ಲಿ ದೇವರು ಸಂಕಲ್ಪ ಇದೆ. ಆಳುಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ, ನಮ್ಮ ಮಗನೇ ನೀನು ಶಿಲುಬೆ ಹತ್ತಬೇಕು, ಈ ಅಪವಾದನ ಜಯಿಸಬೇಕು, ನಮ್ಮ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಶಕ್ತಿ ಬಲ ಕೊಡಬೇಕು. ಅದಕ್ಕೆ ಅಲ್ರಿ ಶತ್ರು ಬಲದ ಮೇಲೆ ನಿನಗೆ ಶಕ್ತಿ ಕೊಟ್ಟಿದ್ದೇನೆ. ಶಕ್ತಿ ಇದೆನಾ ಶತ್ರುಗೆ, ಅಪವಾದಿಗೆ? ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ನಾನು ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡಿದ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಈಗ ಮಿರ್ಯಾಮು ಗೊತ್ತಲ್ರಿ, 20ನೇ ಅಧ್ಯಾಯದಲ್ಲಿದ್ದೀವಿ ನಾವು. ಅರಣ್ಯಕಾಂಡ 20ನೇ ಅಧ್ಯಾಯ. ಮಿರ್ಯಾಮು ಸತ್ತೋಯ್ತು. ಏಕೆ? ಈ ಮಿರ್ಯಾಮ್ಗೆ ಎಲ್ಲ ಸ್ವಲ್ಪ ಎಚ್ಚರಿಕೆ. ಈ ಮಿರ್ಯಾಮು ಕುಷ್ಠವ್ಯಾಧಿ ಬಂದಿದೆ, ಇದೆಲ್ಲ ಗೊತ್ತು. ಆದರೆ ಬಂಡೆಯದೊಳಗೆ ಮಾತಾಡು ಅಂದರೆ 20ನೇ ಅಧ್ಯಾಯ ಅರಣ್ಯಕಾಂಡ 8ನೇ ವಚನ ನಾವು ಓದ್ಕೊಂಡ್ರೆ ಒಂದ್ಸಲ ನೋಡ್ರಿ. 8ನೇ ವಚನ, ನೀನು ಕೋಲನ್ನು ಕೈ ಹಿಡಿದು ನಿನ್ನ ಅಣ್ಣನಾದ ಅಹರೋನ ಜೊತೆ ಸಮೂಹರದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಆ ಕಡಿದಾಗ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಮಾತಾಡು, ಆಜ್ಞಾಪಿಸು. ಯೇಸು ಕ್ರಿಸ್ತ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇವೆ. ಈ ರಕ್ತ ಪಿಚಾಚಿಗಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬಂಧಿಸ್ತಾ ಇದ್ದೀವಿ, ಆಜ್ಞಾಪಿಸುತ್ತಿದ್ದೇವೆ ಅಂತಂದು ನಾವು ಹೇಳಬೇಕು. ಆಜ್ಞಾಪಿಸು ಅಂದ್ರೆ ಏನು ಮಾಡಿದ್ದಾನೆ? ಹೊಡೆದಕ್ಕೆ ವಾಗ್ದಾನದ ಕೊಟ್ಟ ದೇವರು ವಾಗ್ದಾನಪುರಕ್ಕೆ ಸೇರಿಸಲಿಲ್ಲ. ಯಾರು? ಯೆಹೋಶುವ ಸೇರಿಸಿದ. ಆಯಿತು. ಈಗ ಎಬ್ರಿಯವರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ ಏನು ಹೇಳುತ್ತೆ? ಯೇಸು ಕ್ರಿಸ್ತು ನಿನ್ನೆ, ನಾಳೆ, ಇವತ್ತು ಏಕ ರೀತಿಯಾಗಿದ್ದಾನೆ. ಏಕೆಂದರೆ ಆಳುಗಳು ಮಾಡುವ ನೋಹವು ಆಳು, ಮೋಶೆ ಆಳು, ಅಬ್ರಹಾಮ್ ಆಳು, ಯಾಕೋಬ ಆಳು, ಏಸೇವ ಆಳು. ಇವರ ಆಳುಗಳು ಮಾಡೋದು ಎಲ್ಲ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ನಾವು ಓದ್ಕೊಂಡಿದ್ದೀವಲ್ಲ. 20ನೇ ಅಧ್ಯಾಯ 16ನೇ ವಚನ ಸಂಖ್ಯಾಕಾಂಡ. ಯೆಹೋವಗೆ ಮೊರೆ ಇಟ್ಟಾಗ ದೂತೆಯನ್ನು ಕಳಿಸಿ ಐಗುಪ್ತ ದೇಶದಿಂದ ಹೊರಮಾಡಿದ, ಬಿಡುಗಡೆ ಕೊಟ್ಟ, ವಿಮೋಚನೆ ಕೊಟ್ಟ, ಬಿಡುಗಡೆ ಮಾಡಿದ. ಯಾರು? ದೂತ. ಆ ದೂತಾರು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನಮಗೆ ಇಂದಿನ ದಿವಸ ಬಿಡುಗಡೆ. ಆ ಯೇಸು ಕ್ರಿಸ್ತನೇ ನಮಗೆ ಇಂದಿನ ದಿವಸ ಬಿಡುಗಡೆ. ಶಿಲುಬೆ ಹಚ್ಚಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ.
ಕೊನೆ ಪ್ರಾಣವರೆಗೂ ನಮ್ಮೆಲ್ಲರ ಪಾಪಗಳನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ತನ್ನ ಭುಜದ ಮೇಲೆ ಹಾಕ್ಕೊಂಡು ನಮಗೆ ಬಿಡುಗಡೆ ಕೊಟ್ಟ, ಕೃಪೆ ಕೊಟ್ಟ, ದಯೆ ಕೊಟ್ಟ, ಕನಿಕರ ಕೊಟ್ಟ. ಇವೆಲ್ಲ ಮಾಡಿ ತಂಡ್ರಿ ಬಾಗಿಲತ್ರ ಎದೆ ಎಲ್ಲಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಎಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ಕಾನಾನು ದೇಶಕ್ಕೆ ಸೇರಿಸಬೇಕು, ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನೆ ನಾಳೆ ಇವತ್ತು ಏಕ ರೀತಿಯಾಗಿ ಇದ್ದಾನೆ, ದೇವದೂತರಾಗಿದ್ದಾನೆ. ಅನುಭವದಿಂದ ಪ್ರಾರ್ಥನೆ ಮಾಡೋದು, ರಕ್ತ ಒಂದು ಬೆವರು ರಕ್ತವಾಗಿ ಮಾರ್ಪಡಿಸಿದ್ದು. ದೇವದೂತರು ನಮಗೆ ರೂಪಕಲ್ಪನವಾಗಿ ಸಂಕಲ್ಪದಾಗಿ ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾನೆ, ದೇವದೂತರು ನಮ್ಮೊಂದಿಗಿದ್ದಾರೆ. ನಾವು ಭಯಪಡೋದು ಬೇಕಾಗಿಲ್ಲ. ಉತ್ತರ ಭಾರತ ದೇಶದಲ್ಲಿ ಅನೇಕ ಸಂಕಟ, ಯಾರಿಗೆ ರಕ್ಷಣೆ ಇಲ್ಲ, ಬಾಧೆ, ಕಷ್ಟ, ಎಲ್ಲ ಶ್ರಮೆ, ಕೋರ್ಟು, ಲಾಯರು, ಕಲೆಕ್ಟರು, SP, DSP, ಪೊಲೀಸರು, MRO ಎಲ್ಲ ಸುತ್ತಾಡಬೇಕಾಯ್ತು. ಯಾರು? ಕ್ರೈಸ್ತರು. ಯಾಕೆ? ಕೇಸ್ಗಳಾಕೋದು, ಅವರೆಲ್ಲ ಹಿಂಸೆ ಪಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ ನಮಗೆ ಯಾರಿದ್ದಾರೆ? ದೂತರಿದ್ದಾರೆ, ಯೇಸು ಕ್ರಿಸ್ತನಿದ್ದಾನೆ. ನಮಗೇನು ಪರವಾಗಿಲ್ಲ, ನಾವು ಜಯ ಅನುಭವಿಸ್ಬೋದು. ಜಯ ನಮಗೆ ಕೊಟ್ಟಿದ್ದಾನೆ. ಧೈರ್ಯದಿಂದಿರ್ರಿ, ಪ್ರಾರ್ಥನೆ ಮಾಡೋಣ. ತಂದೆ ಸ್ತೋತ್ರ. ಯೇಸು ಕ್ರಿಸ್ತನು ನಿನ್ನ ನಾಳೆ ಇವತ್ತು ಏಕ ರೀತಿಯಾಗಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ದೇವರ ಕುಮಾರನು ನಮ್ಮ ಹೃದಯದಲ್ಲಿದ್ದಾನೆ. ದೇವರ ಕುಮಾರನು ಯೇಸು ಕ್ರಿಸ್ತನು ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಅಪ್ಪ ನಿನಗೆ ಸ್ತೋತ್ರ. ರಾಜ್ಯವು, ಶಕ್ತಿಯು, ಬಲವು ಕ್ರಿಸ್ತನದಾಯಿತು, ರಕ್ಷಣೆ ಕ್ರಿಸ್ತನದಾಯಿತು. ಹೌದು ತಂದೆ, ನೀನು ಕೊಟ್ಟಿರುವ ಈ ಆನಂದ, ನೀನು ಕೊಟ್ಟಿರುವ ಈ ಸಮಾಧಾನ, ನೀವು ಕೊಟ್ಟಿರುವ ಈ ಕೃಪ, ನೀವು ಕೊಟ್ಟಿರುವ ಈ ದಯೆ, ನೀವು ಕೊಟ್ಟಿರುವ ಈ ಕನಿಕರ ಅಪ್ಪ ಎಲ್ಲ ಮಕ್ಕಳಿಂದ ನಾವು ತಿಳಿದುಕೊಂಡಿದ್ದೀವಿ. ಕೃಪೆಯಿಂದ ಕೃಪೆಗೆ ನಮ್ಮನ್ನು ಬಲಗೊಳಿಸಿದೀಯಾ, ಸ್ಥಿರಗೊಳಿಸಿದೀಯಾ, ಸಿದ್ಧಗೊಳಿಸಿದೀಯಾ, ಸಮಯ ಕೊಟ್ಟಿದ್ದೀಯಾ. ನಿಮಗೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.